1700ನೇ ಶತಮಾನದಲ್ಲಿ ಸುಂದರ ದೇಶ ಎಂಬ ಒಂದು ಮಹಾ ಸಾಮ್ರಾಜ್ಯ ಇತ್ತು. ಈ ದೇಶವನ್ನು ಆಳುತ್ತಿದ್ದವರು ಇಬ್ಬರು ಪ್ರಬಲ ಶಕ್ತಿಶಾಲಿ ನಾಯಕರು, ರಾಜ ರುದ್ರದೇವ ಮತ್ತು ಮಹಾರಾಜ ವೀರಭದ್ರ. ಒಬ್ಬನು ಜನಸಾಮಾನ್ಯರಿಂದ ಅರಸನಾದ ವ್ಯಕ್ತಿ, ಇನ್ನೊಬ್ಬನು ಆಕ್ರಮಣ, ಮೋಸ ಮತ್ತು ಭಯದ ರಾಜಕಾರಣ ಆಡೋ ಕ್ರೂರ ನಾಯಕ. ಈ ಇಬ್ಬರ ನಡುವಿನ ಶಕ್ತಿಯ ಹೋರಾಟಕ್ಕೆ ಕಾರಣ ಕಾಲಾ ಗುಹಾಂತರ, ಬ್ಲ್ಯಾಕ್ ಕೇವ್ಸ್ ಎಂಬ ರಹಸ್ಯ ಗುಹೆಯಲ್ಲಿ ಇರುವ ಕಾಲಾ ರತ್ನ, ಬ್ಲ್ಯಾಕ್ ಡೈಮಂಡ್. ಈ ರತ್ನವನ್ನು ಪಡೆಯುವವನು ಅಜೇಯನಾಗುತ್ತಾನೆ ಎಂದು ಲೆಜೆಂಡ್. ಈ ರತ್ನಕ್ಕಾಗಿ ರಾಜ ಮತ್ತು ಮಹಾರಾಜ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟ ಹೋರಾಟ ಆರಂಭಿಸುತ್ತಾರೆ. ರಾಜ ರುದ್ರದೇವನ ಉದಯ, ಬಡ ಜನ್ಮ, ಕುಟುಂಬವನ್ನೇ ಕಳೆದುಕೊಂಡ ಪೈಗಾಂಬರನಂತೆ ಬೆಳೆದ ರುದ್ರದೇವ ತನ್ನ ಕುಟುಂಬದ ಹತ್ಯೆಗೆ ಹೊಣೆ ಹೊತ್ತಿದ್ದ ವೀರಭದ್ರನ ಮೇಲೆ ಪ್ರಚಂಡ ಕೋಪ ಹೊಂದಿದ್ದ. ಆಚಾರ್ಯ ಅಗಸ್ತ್ಯ ಎಂಬ ಮಹಾನ್ ಗುರು ಅವರ ಬಳಿ ಕಲಿತು ಅಜೇಯ ಯೋಧನಾಗಿ ಬೆಳೆಯುತ್ತಾನೆ. ಸಾಮಾನ್ಯರ ನಡುವೆ ಹೋರಾಟ ಆರಂಭಿಸಿ ಮಹಾರಾಜ ವೀರಭದ್ರನ ಹುಸಯತ್ನ. ಮಹಾರಾಜ ವೀರಭದ್ರ ಹಿಮ್ಮೆಟ್ಟದ ಕ್ರೂರ ನಾಯಕ. ಅವನು ಸುಂದರ ದೇಶವನ್ನು ದಂಡೆಯಿಂದ ಆಳುತ್ತಿದ್ದ. ಆದರೆ ಅವನ ಕನಸು ಮಾತ್ರ ಹೆಚ್ಚು ದೊಡ್ಡದು, ಕಾಲಾ ರತ್ನವನ್ನು ಪಡೆದು ಅಮರನಾಗುವುದು. ಈ ರತ್ನ ಇರುವ ಗುಹೆಯ ಸ್ಥಳವನ್ನು ಶತಮಾನಗಳ ಕಾಲ ಯಾರೂ ಕಂಡಿರಲಿಲ್ಲ. ಆದರೆ ಅದನ್ನು ಹುಡುಕಲು ವೀರಭದ್ರ ಯತ್ನಿಸುತ್ತಾನೆ. ರಾಜ ರುದ್ರದೇವ ಈ ವಿಷಯವನ್ನು ತಿಳಿದು ವೀರಭದ್ರನನ್ನು ತಡೆಯಲು ನಿರ್ಧರಿಸುತ್ತಾನೆ. ಇಬ್ಬರೂ ಶಕ್ತಿಶಾಲಿ ಸೇನೆಯೊಂದಿಗೆ ಕಾಲಾ ಗುಹಾಂತರಕ್ಕೆ ಪ್ರವೇಶಿಸುತ್ತಾರೆ. ಅನೇಕ ತೊಡಕುಗಳು, ದ್ರೋಹ, ರಕ್ತಪಾತ ಮತ್ತು ಶತ್ರುಗಳ ನಡುವೆ ಒಬ್ಬನೇ ವೀರನಂತೆ ಹೋರಾಡುವ ರುದ್ರದೇವ ಮಹಾರಾಜನನ್ನು ಸೋಲಿಸಲು ಯತ್ನಿಸುತ್ತಾನೆ. ಕಾಲಾ ಗುಹಾಂತರದ ಒಳಗೆ ಅಂತಿಮ ಹೋರಾಟ, ರಾಜ ರುದ್ರದೇವ ವರ್ಸಸ್ ಮಹಾರಾಜ ವೀರಭದ್ರ. ಈ ರತ್ನವನ್ನು ಪಡೆಯುವವನು ಶಕ್ತಿಶಾಲಿಯಾಗುತ್ತಾನೆ, ಆದರೆ ಅದನ್ನು ಪಡೆದವನು ತನ್ನ ಆತ್ಮವನ್ನು ಕಳೆದುಕೊಳ್ಳುತ್ತಾನೆ ಎಂಬ ಶಾಪವಿರುತ್ತದೆ. ಇಲ್ಲಿ ಒಂದು ದೊಡ್ಡ ತಿರುವು ಇದೆ. ಈಗ ರುದ್ರದೇವನು ಆಯ್ಕೆ ಮಾಡಬೇಕಾಗಿದೆ. ಈ ಶಾಪಿತ ಶಕ್ತಿಯನ್ನು ಪಡೆದು ಸುಂದರ ದೇಶದ ಶಕ್ತಿಶಾಲಿ ರಾಜನಾಗಬೇಕೇ, ಅಥವಾ ಇದನ್ನು ನಿರಾಕರಿಸಿ ಜನರ ಪಾಲಿಗೆ ಒಳ್ಳೆಯವನಾಗಬೇಕೇ?